ಇವತ್ತಿನ ರೆಸಿಪಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ವೆಯ್ಟ್ ಲಾಸ್ ರೆಸಿಪಿ ಅಂತ ಹೇಳ್ಬೋದು. ಇಲ್ಲಿ ನಾನು ಕಿಚಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಕಿಚಡಿ ಮಾಡೋದಕ್ಕೆ ಅಕ್ಕಿನ ಬಳಸ್ಕೊಳ್ತಾ ಇಲ್ಲ, ಮಿಲೆಟ್ ರೈಸ್ನ ಮತ್ತು ಕಾಳನ್ನು ಬಳಸ್ಕೊಂಡು ಕಿಚಡಿ ಮಾಡ್ತಾಯಿದ್ದೀನಿ. ರುಚಿಯಾಗಿರುತ್ತೆ, ಅಷ್ಟೇ ಹೆಲ್ದಿ ಸಹ. ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನೀವು ಒಂದು 10 ಮಿನಿಟ್ಸ್ ಟೈಮ್ ಇತ್ತಂದರೆ ಈ ಅಡುಗೆ ಬೇಗನೆ ರೆಡಿ ಆಗುತ್ತೆ. ಈಗ ಕಿಚಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ರೈಸ್ ಬದಲಿಗೆ ಮಿಲೆಟ್ಸ್ನ ತೊಗೊಳ್ತಾ ಇರೋದ್ರಿಂದ ಒಂದು ಸಣ್ಣ ಗ್ಲಾಸ್ ಟೀ ಗ್ಲಾಸಿನ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ 1.5 ಗ್ಲಾಸ್ನಷ್ಟು ಮಿಲೆಟ್ಸನ್ನು ತೊಗೊಂಡಿದ್ದೀನಿ. ಹಾಗೆ 1/4 ಗ್ಲಾಸ್ನಷ್ಟು ತೊಗರಿಬೇಳೆ, 1/4 ಗ್ಲಾಸ್ನಷ್ಟು ಮಸೂರ್ ದಾಲು ಅಥವಾ ಮೈಸೂರು ಬೇಳೆ ಅಂತಾರಲ್ಲ ಅದು, ಹಾಗೆ 1/4 ಗ್ಲಾಸ್ನಷ್ಟು ಹೆಸರುಬೇಳೆ. ಅದಷ್ಟನ್ನು ತೊಳೆದು ಒಂದು ಅರ್ಧ ಗಂಟೆ ಆದರೂ ನೆನೆಸಿಡಿ, ಅಥವಾ ನೆನೆಸೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಹಾಗೇನೂ ಸಹ ಮಾಡ್ಕೊಳ್ಬೋದು. ಈಗ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ಇದು ಬಿಸಿ ಆದ ನಂತರ ಇದಕ್ಕೆ ನಾನಿಲ್ಲಿ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಅನ್ನೋರು ಜೀರಿಗೆ ಮತ್ತು ಹಿಂಗನ್ನು ಹಾಕ್ಕೊಳ್ಳಿ. ಈಗಿಲ್ಲಿ ಒಂದು 2 ಹಸಿಮೆಣಸಿನ್ಕಾಯಿ, ನಂತರ 1 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಎಲ್ಲನೂ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನಾನು ಮಾಡ್ತಿರೋ ಕಿಚಡಿ ಕ್ವಾಂಟಿಟಿ 3ರಿಂದ 4 ಜನಕ್ಕೆ ಆಗಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ. ನೀವು ಜಾಸ್ತಿ ಇತ್ತಂದರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಸಿ ಸ್ಮೆಲ್ ಹೋಗೋವರೆಗೆ. ಅರಿಶಿನ ಹಾಕೋದ್ರಿಂದ ಟೊಮೆಟೊನೂ ಸಹ ಬೇಗನೆ ಮೆತ್ತಗಾಗುತ್ತೆ. ಹಾಗೆ ಇಲ್ಲಿ ನಾನಿಲ್ಲಿ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ಸ್ವಲ್ಪ ಸ್ವಲ್ಪ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನೀವು ಬೇಕಿದ್ರೆ ಇದರೊಟ್ಟಿಗೆ ಬೇರೆ ಸೊಪ್ಪನ್ನು ಸಹ ಹಾಕ್ಕೊಳ್ಬೋದು. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಆ ಸೊಪ್ಪನ್ನು ಹಾಕ್ಕೊಳ್ಳಿ. ನಂತರ ಇಲ್ಲಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಹಸಿ ಬಟಾಣಿ ಹಾಕ್ಕೊಳ್ಬೋದು. ಅಥವಾ ಬಟಾಣಿ ಇಲ್ಲ ಅನ್ನೋರು ಕಡಲೆ ಬೀಜನ ಸ್ವಲ್ಪ 1-2ರಿಂದ 3 ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಳ್ಬೋದು. ಈಗ ನಾವೇನು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ, ಬೇಳೆ ಮತ್ತು ಮಿಲೆಟ್ಸ್ನ. ಈಗ ಅರ್ಧ ಸ್ಪೂನ್ನಷ್ಟು ಧನಿಯಾ ಪೌಡರು, ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಇದಿಷ್ಟನ್ನು ಸೇರಿಸ್ಬೇಕು. ಸೇರಿಸಿದ ನಂತರ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಕಡಿಮೆನೇ ತೊಗೊಳುತ್ತೆ, ಮಿಲೆಟ್ ರೈಸ್ ಆಗಿರೋದ್ರಿಂದ ರೈಸಿಗೆ ಹಾಕುವಷ್ಟು ಜಾಸ್ತಿ ಹಾಕಬಾರ್ದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಂತರ ಇದಕ್ಕೆ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಮಿಲೆಟ್ ರೈಸಿಗೆ ಇಲ್ಲಿ 3ರಿಂದ 4 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಬೇಕು. ನಾನಿಲ್ಲಿ ಒಂದು ಮಿಲೆಟ್ ರೈಸು ಮತ್ತು ಬೇಳೆಗೆ ಎಲ್ಲ ಸೇರಿ ಒಂದು 8 ಗ್ಲಾಸ್ನಷ್ಟು ನೀರನ್ನು ಸೇರಿಸಿದ್ದೀನಿ ನಾನು. ಇದಿಷ್ಟನ್ನು ಸೇರಿಸಿ ಉಪ್ಪು ಖಾರ ನೋಡಿಕೊಂಡು ಚೆಕ್ ಮಾಡ್ಕೊಂಡು ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಳ್ಬೇಕು. ನೋಡಿ, ಈಗ ಸಾಫ್ಟಾಗಿ ಬೆಂದಿರುತ್ತೆ. ಇದನ್ನೆಲ್ಲ ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಇಲ್ಲಿ ನೀರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ರುಚಿಯಾದ ಹೆಲ್ದಿಯಾದ ಕಿಚಡಿ ರೆಡಿ ಆಗುತ್ತೆ, ಮಿಲೆಟ್ಸ್ ಕಿಚಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್.